ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. SRK ಕ್ರಿಯೇಷನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಸ್ನೇಹಿತರೆ, ಕುಂಭಮೇಳ ಅಂದರೆ ಏನಿದು? ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರು ಕುಂಭಮೇಳದ ವಿಚಾರ, ಟಿ ವಿಯಲ್ಲಿ ನೋಡಿದ್ರು ಕುಂಭಮೇಳದ ವಿಚಾರ, ಪೇಪರಲ್ಲಿ ನೋಡಿದ್ರು ಕುಂಭಮೇಳದ ವಿಚಾರ, ಎಲ್ಲೆಲ್ಲಿ ನೋಡಿದರೂ ಕುಂಭಮೇಳ. ಏನಿದು ಕುಂಭಮೇಳ ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾ? ನಮ್ಮ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಗೆಳೆಯರೆ, ಕುಂಭ ಅಂದರೆ ಮಡಿಕೆ, ಮೇಳ ಅಂದರೆ ಒಗ್ಗೂಡುವುದು ಅಂತ ಹೇಳಿ ಅರ್ಥ. ಕುಂಭಮೇಳ ಹೀಗೆ ಶುರುವಾಯಿತು. ಕುಂಭಮೇಳ ಅದು ಹೇಗೆ ಆರಂಭಗೊಳ್ತು ಅಂತ ಹೇಳಿದ್ರೆ, ಕುಂಭಮೇಳ ದೇವತೆ ಮತ್ತು ರಾಕ್ಷಸ ಒಂದು ಸಮುದ್ರದಲ್ಲಿ, ದೇವತೆಗಳ ವರ್ಗ ಒಂದು ಕಡೆ, ರಾಕ್ಷಸರ ವರ್ಗ ಒಂದು ಕಡೆ, ಒಂದು ಮಜ್ಜಿಗೆಯನ್ನು ಕಡಿಯೋ ಥರ ಆದಿಶೇಷನ ಮಂಥನವನ್ನು ಮಾಡ್ತಾ ಇರ್ತಾರೆ. ಅಮೃತ ಬರುತ್ತೆ ಈಗ ಅಂತ ಅನ್ನೋ ಕಾರಣಕ್ಕೋಸ್ಕರ. ಅಮೃತವನ್ನು ಕುಡಿದ್ರೆ ಸಾವು ಬರಲ್ಲ, ಹಾಗಾಗಿ ಅಮೃತಕ್ಕೋಸ್ಕರ ಅವರಿಬ್ಬರು ಕಾಯ್ತಾ ಇರ್ತಾರೆ. ಆಗ ಒಂದು ಅದ್ಭುತಗಳು ಹೊರಗೆ ಬರ್ತವೆ. ಇವರು ಬಯಸಿದಂತಹ ಅಮೃತದ ಮಡಿಕೆ, ಅಮೃತದ ಹೂಜಿಯು ಕೂಡ ಆಚೆ ಬರುತ್ತದೆ. ಅದು ಬಂದ ನಂತರ ಒಂದು ಕಡೆ ಅಮೃತ ಕುಡಿಯೋದಕ್ಕೆ ರಾಕ್ಷಸರ ವರ್ಗ ಒಂದು ಕಡೆ ಕುಳಿತುಕೊಳ್ಳುತ್ತೆ, ಮತ್ತೊಂದು ಕಡೆ ದೇವತೆಗಳ ವರ್ಗ ಕುಳಿತುಕೊಳ್ಳುತ್ತೆ. ಈ ಕುಂಭಮೇಳ ಇದೆಯಲ್ಲ, ಕುಂಭಮೇಳ 144 ವರ್ಷಗಳಿಗೊಮ್ಮೆ ಬರುತ್ತೆ. 144 ವರ್ಷಗಳಿಗೊಮ್ಮೆ. ಈ ಹಿಂದೆ 1881ರಲ್ಲಿ ನಡೆದಿತ್ತು, ಈಗ 2025ರಲ್ಲಿ ನಡೆದಿದೆ. ಇನ್ನು ಮುಂದೆ 2169ಕ್ಕೆ ನಡೆಯುತ್ತದೆ. ಈ ಹಿಂದೆ ಕುಂಭಮೇಳ ನಡೆದಾಗ ನೀವು ಜನಿಸಿರಲಿಲ್ಲ. ಈ ಮುಂದೆ ಏನು ಕುಂಭಮೇಳ ನಡೆಯುತ್ತೆ ಆಗ ನೀವು ಯಾರೂ ಕೂಡ ಬದುಕಿರೋದಿಲ್ಲ. ಈ ಜಗತ್ತಿನಲ್ಲಿ ನೀವು ಯಾರು ಕೂಡ ಇನ್ನು ಮುಂದೆ ನಡೆಯುವ ಕುಂಭಮೇಳದಲ್ಲಿ ನಾವ್ಯಾರೂ ಕೂಡ ಇರೋದಿಲ್ಲ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ಕುಂಭಮೇಳ ಅಂದರೆ ಏನು? ಕುಂಭಮೇಳ ದಿನ ಬೆಳಗಾದರೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ, ದಿನ ಬೆಳಗಾದರೆ ಟಿ ವಿಲಿ ಬರ್ತಾ ಇದೆ. ಏನಿದು ಕುಂಭಮೇಳ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕುತೂಹಲ ನಿಮಗೆ ಎಲ್ಲರಿಗೂ ಕೂಡ ಇತ್ತು. ಅದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ. ನಿಮಗೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.